ನಮಸ್ಕಾರ. ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇರೋದು ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಫಸ್ಟ್ ಚಾಪ್ಟರ್ ಇಶ್ಯೂ ಆಫ್ ಶೇರ್ಸ್. ಎಲ್ರಿಗೂ ಗೊತ್ತೇ ಇದೆ ಶೇರ್ ಅಂದರೆ ಏನು. ಶೇರ್ ಇಸ್ ಎ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಐ ಮೀನ್ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್. ಎಲ್ಲಿ? ಕಂಪನಿಯಲ್ಲಿ. ಸೊ ದ್ಯಾಟ್ ಶೇರ್ ಇಸ್ ಎ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಸೊ ಈಗ ನಾನು ಶೇರ್ಸ್ನ ಇಶ್ಯೂ ಮಾಡಬೇಕು. ಯಾವುದಕ್ಕೋಸ್ಕರ ನಾನು ಶೇರ್ಸ್ನ ಇಶ್ಯೂ ಮಾಡ್ತೀನಿ? ರೈಸಿಂಗ್ ಎ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ನ ರೈಸ್ ಮಾಡೋಕ್ಕೋಸ್ಕರ ಶೇರ್ನ ಇಶ್ಯೂ ಮಾಡ್ತೀವಿ. 3 ರೀತಿಯಾಗಿ ಶೇರ್ನ ಇಶ್ಯೂ ಮಾಡ್ತೀವಿ. ಒಂದು ಪಾರ್ ವ್ಯಾಲ್ಯೂ, ಪ್ರೀಮಿಯಂ ವ್ಯಾಲ್ಯೂ ಅಥವಾ ಡಿಸ್ಕೌಂಟ್. ಪಾರ್ ಅಂದ್ರೇನು? ಆ್ಯಕ್ಚುಯಲ್ ವ್ಯಾಲ್ಯೂ ಅಂತಲೂ ಕರಿತೀವಿ, ನಾಮಿನಲ್ ವ್ಯಾಲ್ಯೂ ಅಂತಲೂ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಶೇರ್ ವ್ಯಾಲ್ಯೂ ಏನಾದರೂ 10 ರೂಪೀಸ್ ಆಗಿದ್ರೆ ಅಷ್ಟಕ್ಕೆ ಕೊಟ್ಟು ಏನಾದರೂ ತೊಗೊಂಡ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪಾರ್ ವ್ಯಾಲ್ಯೂ. ಪಾರ್ ವ್ಯಾಲ್ಯೂನ ಆ್ಯಕ್ಚುಯಲ್ ವ್ಯಾಲ್ಯೂ, ನಾಮಿನಲ್ ವ್ಯಾಲ್ಯೂ ಅಂತಲೂ ಕೂಡ ಕರಿತೀವಿ. ಪ್ರೀಮಿಯಂ ಅಂತ ಅಂದ್ರೆ ಏನು? ಒಂದು ಶೇರ್ ವ್ಯಾಲ್ಯೂ 10 ರೂಪಾಯಿ ಇದ್ದರೆ ಅಡಿಷನ್ ಆಗಿ 20% ಅಥವಾ 10% ಇಟ್ ಇಸ್ ಲೆಫ್ಟ್ ಟು ದ ಕಂಪನಿ. ಆ್ಯಡ್ ಮಾಡಿ ಕೊಡ್ತಾರಲ್ವ, ಅದನ್ನು ನಾವೇನಂತ ಕರಿತೀವಿ? ಪ್ರೀಮಿಯಂ. ಸೊ ಹಾಗಾದ್ರೆ ಏನು? ಮೋರ್ ದ್ಯಾನ್ ದಿ ನಾಮಿನಲ್ ವ್ಯಾಲ್ಯೂ. ಸೊ 10 ರೂಪಾಯಿಗಿಂತ ಜಾಸ್ತಿ ವ್ಯಾಲ್ಯೂನ ಏನಾದರೂ ಆ್ಯಡ್ ಮಾಡಿ ಕೊಟ್ಟರೆ ಅದನ್ನು ನಾವೇಂತ ಕರಿತೀವಿ? ಪ್ರೀಮಿಯಂ ಅಂತ ಕರಿತೀವಿ. ಸೊ ಡಿಸ್ಕೌಂಟ್, ಫಾರ್ ಎಕ್ಸಾಂಪಲ್, ಒಂದು ಶೇರ್ಸ್ಗೆ 10 ರೂಪಾಯಿ ಆದರೆ ಅದರಿಂದ 2 ರೂಪೀಸ್ನ ಮೈನಸ್ ಮಾಡಿ ಕೊಡ್ತೀವಿ, ಡಿಸ್ಕೌಂಟ್ ಕೊಡ್ತಿದ್ದೀವಿ. ಸೊ ಈಗ ನೀವೆಲ್ಲ ಬಟ್ಟೆ ತೊಗೊಳಕ್ಕೆ ಹೋಗ್ತೀರಾ. ಸೊ ಫಸ್ಟ್ ಒರಿಜಿನಲಿ ನೀವು ಡಿಸ್ಕೌಂಟ್ ಕೇಳ್ತೀರಾ, ಬಾರ್ಗನ್ ಮಾಡೇ ಮಾಡ್ತೀರಾ. ಸೊ ಇಯರ್ ಒಂದು ಶೇರ್ ವ್ಯಾಲ್ಯೂ ಏನಾದರೂ 10 ರೂಪೀಸ್ ಆದರೆ ಇಟ್ ಇಸ್ ಲೆಫ್ಟ್ ಟು ದ ಕಂಪನಿ. ನೀಡ್ ಆ್ಯಂಡ್ ಎಮರ್ಜೆನ್ಸಿ ಟೈಮ್ ಇದ್ದಾಗ ನಾವೇನು ಮಾಡ್ತೀವಿ? ಡಿಸ್ಕೌಂಟ್ ಮಾಡಿ ಶೇರ್ನ ಇಶ್ಯೂ ಮಾಡ್ತೀವಿ. ಸೊ ದ್ಯಾಟ್ less than the actual value or nominal value. So if you are fixing the value less than the value, nominal value, that I can call it as what? Discount. ಸೊ ಈ ರೀತಿ 3 ರೀತಿನೂ ಕೂಡ ನಾವೇನು ಮಾಡ್ತೀವಿ? ಶೇರ್ಸ್ನ ಇಶ್ಯೂ ಮಾಡ್ತೀವಿ. ಸೊ ಯಾವ ರೀತಿ ಶೇರ್ಸ್ನ? ಫಾರ್ ಎಕ್ಸಾಂಪಲ್, ಒಂದು ಶೇರ್ ವ್ಯಾಲ್ಯೂ ಏನಾದರೂ 10 ರೂಪೀಸ್ ಇದ್ದರೆ ದ 10 ರೂಪೀಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ದ 3 ಕ್ಯಾಟಗರೀಸ್. ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ? ಫಸ್ಟು ಟೈಮ್ ಏನಾದರೂ ಮನಿನ ಇಸ್ಕೊಂಡ್ರೆ ದಟ್ ಅದನ್ನು ಏನಂತ ಕರಿತೀವಿ? ಅಪ್ಲಿಕೇಶನ್ ಮನಿ. ಸೆಕೆಂಡ್ ಟೈಮ್ ಏನಾದರೂ ಅದೇ ಶೇರ್ ಹೋಲ್ಡರಿಂದ ಮನಿ ಕಲೆಕ್ಟ್ ಮಾಡಿಕೊಂಡ್ರೆ ಅಲಾಟ್ಮೆಂಟ್ ಮನಿ. ಅಪ್ಲಿಕೇಶನ್ ತೊಗೊಂಡೋದ್ರು, ಅವ್ರಿಗೆ ಅಲಾಟ್ ಕೂಡ ಮಾಡ್ದು. ಫಾರ್ ಎಕ್ಸಾಂಪಲ್, 10 ರೂಪಾಯಿ ಒಂದು ಶೇರ್ ವ್ಯಾಲ್ಯೂ, ಅಪ್ಲಿಕೇಶನಲ್ಲಿ 4 ರೂಪೀಸ್ ಇಸ್ಕೊಂಡಿದ್ದೀವಿ, ಅಲಾಟ್ಮೆಂಟಲ್ಲಿ 3 ರೂಪೀಸ್ ಇಸ್ಕೊಂಡು. ಸೊ ಇನ್ನು ಮಿಕ್ಕಿದೆಷ್ಟು? ಅದರ್ 3 ರೂಪೀಸ್. ಆ 3 ರೂಪೀಸ್ನ ನಾವೇಂತ ಕರಿತೀವಿ? ಈದರ್ ಫಸ್ಟ್ ಕಾಲ್ ಅಥವಾ ಫೈನಲ್ ಕಾಲ್. ಯಾವ ರೀತಿ ಆದರೂ ಕೂಡ ನಾವು ದುಡ್ಡನ್ನ ಇಸ್ಕೊಬೋದು. ಸೊ ಫ್ರಮ್ ದ ಶೇರ್ ಹೋಲ್ಡರ್ಸ್. ಸೊ 10 ರೂಪಾಯಿ ಶೇರ್ನ ಒಂದು ಅಪ್ಲಿಕೇಶನ್ ಮನಿಲಾದರೂ ಇಸ್ಕೊಬೋದು, ಅಲಾಟ್ಮೆಂಟ್ ಆರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ಸೊ ಏನಂತ ಕರಿತೀವಿ? ದ ಮನಿ, ದ ಫಸ್ಟ್ ಟೈಮ್ ಮನಿ ಕ್ಯಾನ್ ಬಿ ಕಲೆಕ್ಟೆಡ್, ಅದನ್ನು ನಾವೆಂತ ಕರಿತೀವಿ? ಅಪ್ಲಿಕೇಶನ್ ಮನಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮನಿ ಕ್ಯಾನ್ ಕಾಲ್ಡ್ ಆಸ್ ಅಲಾಟ್ಮೆಂಟ್ ಮನಿ. ಫೈನಲ್ ಇನ್ಸ್ಟಾಲ್ಮೆಂಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ಈಗ ನಾನು ಶೇರ್ಗೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ. ಸೊ ಈಗ ನಾವೇನಾದರೂ ಒಂದು ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಆ ಶೇರ್ಸ್ನ ಇಶ್ಯೂ ಮಾಡಾದಮೇಲೆ ನಮಗೇನು ಬರುತ್ತೆ? ಕ್ಯಾಪಿಟಲ್ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಯಾವ ರೀತಿ ಅಪ್ಲಿಕೇಶನ್ಸ್ ಬಂತು? ಫಾರ್ ಎಕ್ಸಾಂಪಲ್, ನನಗೆ ಹೇಳಿದೆ ಒಂದು ಶೇರ್ ವ್ಯಾಲ್ಯೂ 10 ರೂಪೀಸ್, ಅದನ್ನು ನಾವೇನು ಮಾಡ್ತೀವಿ? ಫಸ್ಟ್ ಇನ್ಸ್ಟಾಲ್ಮೆಂಟ್ ಕ್ಯಾನ್ ಬಿ ಕಲೆಕ್ಟೆಡ್ ಆಸ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದರೆ ಕಂಪ್ನಿಗೆ ಏನು ಬಂತು? ಅಪ್ಲಿಕೇಶನ್ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆಲ್ಲ ಏನು ಬರ್ತಿದೆ? ದುಡ್ಡು ಬರ್ತಿದೆ. ಸೊ ದ್ಯಾಟ್ ಏನಂತ ನೆಟ್ ಬರೀತೀರಾ? ಬ್ಯಾಂಕ್ ಅಕೌಂಟ್ ಡೇಟಾ ಟು. ಎಲ್ಲಿಂದ ಬರ್ತಿದೆ? ಅಪ್ಲಿಕೇಶನಿಂದ. ಸೊ ದ್ಯಾಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್. ಕ್ಲಿಯರ್ ವಿತ್ ದ ಫಸ್ಟ್ ಎಂಟ್ರಿ? ಅರ್ಥ ಆಗ್ತಿದೆಯಲ್ವಾ? ಸೊ ಈಗ ನಾವೇನು ಮಾಡಬೇಕು? ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್. ದುಡ್ಡನ್ನ ನನ್ನ ಹತ್ರನೇ ಇಟ್ಕೊಂಡಲ್ಲ, ಅದನ್ನು ಕಂಪ್ನಿಯಲ್ಲಿ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿಂದ ದುಡ್ಡು ಬಂತು? ಅಪ್ಲಿಕೇಶನಿಂದ. ಸೊ ದ್ಯಾಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಎಲ್ಲಿ ಕಳಿಸ್ತೀವಿ? ಅದನ್ನು ಕಂಪನಿಯಲ್ಲಿ ಶೇರ್ ಕ್ಯಾಪಿಟಲ್ಗೆ ಕಳಿಸ್ತೀವಿ. ಸೊ ದ್ಯಾಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಈಗ ನಮ್ಮದು ಅಪ್ಲಿಕೇಶನ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ? ಅಲಾಟ್ಮೆಂಟ್ ಬಗ್ಗೆ. ಫಸ್ಟ್ ಟೈಮ್ ಮನಿ ಕಲೆಕ್ಟ್ ಮಾಡಬೇಕಾದ್ರೆ ಬ್ಯಾಂಕಿಂದ ದುಡ್ಡು ಬಂದಿರುತ್ತೆ. ಸೊ ಅದಕ್ಕೆ ನಾವು ಫಸ್ಟು ರಿಸೀವ್ ಆಗೋಯಿತು. ಸೊ ರಿಸೀವಿಂಗ್ ಎಂಟ್ರಿ ಬರೆದು ಈಗ ನಾವು ಫ್ರಮ್ ದ ಅಲಾಟ್ಮೆಂಟ್ ಟಿಲ್ ದ ಫೈನಲ್ ಕಾಲ್ ಏನು ಬರೀಬೇಕು? ಡ್ಯೂ ಎಂಟ್ರಿ ಬರೀಬೇಕು. ಯಾವ ರೀತಿ ಅಲಾಟ್ಮೆಂಟ್ ಡ್ಯೂ ಎಂಟ್ರಿ ಬರಿತೀವಿ? ಸೊ ಯಾವುದು ಡ್ಯೂ ಇರೋದು? ಶೇರ್ ಅಲಾಟ್ಮೆಂಟ್. ಸೊ ಏನಂತ ಬರೀತೀರಾ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಡ್ಯೂ ಎಂಟ್ರಿ ಆದಮೇಲೆ ಕಂಪ್ನಿ ಅವ್ನಿಗೆ ಏನು ಮಾಡಬೇಕು? ಶೇರ್ ಹೋಲ್ಡರು ದುಡ್ಡು ಕೊಡಬೇಕು.
ಸೊ ದಟ್ ಫೋರ್ತ್ ಎಂಟ್ರಿ ಏನು, ಎಲ್ಲಿಂದ ದುಡ್ಡು ಬರ್ತಿರೋದು, ಎಲ್ಲಿಂದ? ಸೊ ಡ್ಯೂ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ರಿಸೀವ್ ಆಗುತ್ತೆ. ಸೊ ದಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಎಲ್ಲಿಂದ ದುಡ್ಡು ಬರ್ತಿದೆ, ಶೇರ್ ಅಲಾಟ್ಮೆಂಟಿಂದ ದುಡ್ಡು ಬರ್ತಿದೆ. ಸೊ ದಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಅಪ್ಲಿಕೇಶನ್ ಆಯಿತು, ಅಲಾಟ್ಮೆಂಟ್ ಆಯಿತು, ಉಳ್ಕೊಂಡಿದ್ದು ಒಂದೇ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೇಮ್ ಸಿಮಿಲರ್ ಟು ದಿಸ್. ಸೊ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ಈದರ್ ಕಂಪ್ನಿ ಕೆನ್ ಕಾಲ್ ಫಸ್ಟ್ ಕಾಲ್ ಆರ್ ಫೈನಲ್ ಕಾಲ್. ಸೊ ಡ್ಯೂ ಎಂಟ್ರಿ ಬರೀಬೇಕು. ಏನು, ಎಲ್ಲಿಂದ ಡ್ಯೂ ಆಗ್ತಿರೋದು, ವಾಟ್ ಇಸ್ ದ ಥರ್ಡ್ ಎಂಟ್ರಿ? ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್. ಡ್ಯೂ ಎಂಟ್ರಿ ತೊಗೊಂಡೋಗಿ ಬಂದಿದ್ದ ದುಡ್ಡನ್ನ ಶೇರ್ ಕ್ಯಾಪಿಟಲ್ ಕಳಿಸ್ತೀವಿ. ಸೊ ದಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್. ದುಡ್ಡು ರಿಸೀವ್ ಆಗುತ್ತೆ ಡ್ಯೂ ಎಂಟ್ರಿ ಆದಮೇಲೆ, ಫಸ್ಟ್ ಕಾಲ್ ಮನಿಯಿಂದಲೂ ಕೂಡ ದುಡ್ಡು ಬರುತ್ತೆ. ಸೊ ವಾಟ್ ಯು ವಿಲ್ ರೈಟ್, ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಕ್ಲಿಯರ್? ಹೋಪ್ ಯು ಗಾಟ್ ಇಟ್. ನೆಕ್ಸ್ಟ್ ಎಂಟ್ರಿ ನಾವೇನಂತ ಡಿಸ್ಕಸ್ ಮಾಡಿದ್ರೆ, ಯಾವ್ದಾದ್ರು ಒಂದು ಕ್ವಶನ್ಸ್ ತಗೊಂಡು ಆ ಕ್ವಶನ್ಸಿಂದ ಯಾವ ರೀತಿ ಈ ಎಂಟ್ರಿ ಏನು ಚೆನ್ನಾಗಿ ಅರ್ಥ ಆಯಿತು ಅಂದರೆ, ನಿಮ್ಗೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ 10 ರೂಪಾಯಿ ಕಂಪ್ನಿ ಒಂದು ಶೇರ್ನ, ಯಾರೋ ಒಬ್ಬ ಪರ್ಸನ್ ಬಂದು ಒಂದು ಕಂಪ್ನಿಲಿ ಒಂದು ಶೇರ್ನ ತೊಗೊಬೇಕು. ಒಂದು ಶೇರ್ ವ್ಯಾಲ್ಯೂ ಬಂದು 10 ರೂಪಾಯಿ ಅಂದ್ಕೊಳ್ಳಿ. ಅವ್ನು 10 ರೂಪೀಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ 10 ರೂಪೀಸ್ನ ಸ್ಪ್ಲಿಟ್ ಮಾಡಿರ್ತಾರೆ. ಒಂದು ಅಪ್ಲಿಕೇಶನು, ಇನ್ನೊಂದ್ಸಲ ಅಲಾಟ್ಮೆಂಟು, ನೆಕ್ಸ್ಟ್ ಒನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ಸೊ ಈ ಮೂರೂ ರೀತಿನೂ ಸ್ಪ್ಲಿಟ್ ಮಾಡಬೇಕು ಅಂತಂದರೆ, ಫಸ್ಟು ಯಾಕೆ ಮ್ಯಾಮ್ ಫಸ್ಟಲ್ಲಿ ರಿಸೀವಿಂಗ್ ಎಂಟ್ರಿ ಬಂದೆ ಅಂದರೆ, ಅಪ್ಲಿಕೇಶನ್ ತೊಗೋತಿದ್ದಾನೆ ಅಂತ ಅಂದರೆ ಅವನು ದುಡ್ಡು ಕೊಡ್ತಿದ್ದಾನೆ ಅಂತ ಅರ್ಥ. ಸೊ ದಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಅಪ್ಲಿಕೇಶನ್. ಸೊ ಇಲ್ಲೆಲ್ಲ ಯಾಕೆ ಡ್ಯೂ, ಅಪ್ಲಿಕೇಶನ್ ಮಾತ್ರ ಫಸ್ಟ್ ಟೈಮ್ ಕೊಡ್ತಾರೆ, ನೆಕ್ಸ್ಟ್ ಎಲ್ಲ ಡ್ಯೂ ತೋರಿಸಾದ್ಮೇಲೆ ಬಂದು ಕೊಡೋದ್ರಿಂದ ಫಸ್ಟ್ ನಾವು ಡ್ಯೂ ಎಂಟ್ರಿ ತೋರಿಸ್ಬೇಕು, ಆಮೇಲೆ ರಿಸೀವಿಂಗ್ ಎಂಟ್ರಿ ತೋರಿಸ್ಬೇಕು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಬೇಕು ಅಥವಾ ಏನಾದರೂ